ಎಲ್ಲರಿಗೂ ಜೈ ಭೀಮ್. ನಮ್ಮ ಬುದ್ಧಾಯ. ನಾವು ಇವತ್ತಿನ ವಿಡಿಯೋದಲ್ಲಿ ಬಿಂಬಸಾರ ರಾಜನಿಗೆ ಸಿದ್ಧಾರ್ಥ ಗೌತಮರು ಹೇಳಿದಂಥ ಉತ್ತರದ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ರೀತಿ ಸಿದ್ಧಾರ್ಥ ಗೌತಮರು ಬಿಂಬಸಾರ ರಾಜನಿಗೆ ಉತ್ತರವನ್ನು ನೀಡ್ತಾರೆ ಅಂತ. ಏನು ಹೇಳ್ತಾರೆ ಅಂದ್ರೆ, ಓ ರಾಜರೇ, ನೀವು ನನ್ನ ಬಗ್ಗೆ ಏನದ ಅಪಾರ ಪ್ರೀತಿ ಮತ್ತು ನಂಬಿಕೆ ಅದ. ಆ ಕಾರಣದಾಗಿ ನೀವು ನನ್ನನ್ನು ಈ ರೀತಿಯಲ್ಲಾಗಿ ನನ್ನನ್ನು ಬುದ್ಧಿವಾದವನ್ನು ಹೇಳಿದ್ದೀರಿ. ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಕೆಲವು ಜನ ಹೆಂಗಾರ ಸಮಾಜದಾಗ ಅಂದ್ರೆ, ತನ್ನ ಸ್ನೇಹಿತನಿಗೆ ಕೆಟ್ಟ ಪರಿಸ್ಥಿತಿ ಬಂದಾಗ ಅವ್ರ ಹತ್ರ ಯಾರೂ ಬರಲ್ಲ. ಆದರೆ ನೀವು, ನಾನು ಸನ್ಯಾಸಿ ಆಗಿದ್ದರೂ ಸಹ, ನನ್ನ ಹತ್ತಿರ ಅರಮನೆ ಐಶ್ವರ್ಯ ಏನೂ ಇಲ್ಲದಿದ್ದರೂ ಸಹ ನನ್ನ ಹತ್ತಿರ ಬಂದು ನನ್ನನ್ನು ಭೇಟಿಯಾಗಿ ಈ ರೀತಿ ಸಮಾಧಾನ ಹೇಳಿ ತನ್ನ ಅರ್ಧ ರಾಜ್ಯವನ್ನು ಕೊಡಲು ಸಹ ತಾವು ಮುಂದಾಗಿದ್ದೀರಿ. ಇಂಥ ಒಂದು ಸ್ನೇಹವು ಏನದ ಬಹಳ ಕಡಿಮೆ ಅದ ಜಗತ್ತಿನಲ್ಲಿ. ಅದಕ್ಕಾಗಿ ನೀವು ತೋರಿಸಿದಂಥ ಈ ಪ್ರೀತಿ ವಾತ್ಸಲ್ಯಕ್ಕೆ ನಾನೇನು ಮಾಡ್ತೀನಿ, ಒಳ್ಳೆ ಸ್ನೇಹಿತನ ಒಂದು ಸ್ವಭಾವ. ಇಂಥವರನ್ನೇ ಒಳ್ಳೆಯ ಸ್ನೇಹಿತರನ್ನು ಕರೀತಾರೆ. ಯಾರು ತನ್ನ ಸ್ನೇಹಿತರ ಕಷ್ಟದ ಸಮಯದಲ್ಲಿ ಸಹ ಅವರೊಂದಿಗೆ ನಿಲ್ಲುತ್ತಾರೋ ಅವರನ್ನು ನಿಜವಾದ ಸ್ನೇಹಿತರೆಂದು ನಾನು ಭಾವಿಸುತ್ತೇನೆ ಅಂತ ಹೇಳ್ತಾರೆ. ಮತ್ತೇನು ಹೇಳ್ತಾರೆ ಮುಂದುವರೆದಂದು, ಯಾರು ದುಡ್ಡನ್ನು ಹೊಂದಿದವರಾಗಿರ್ತಾರ, ಆಸ್ತಿಯನ್ನು ಹೊಂದಿದವರಾಗಿರ್ತಾರ, ಅವರು ತಮ್ಮ ಆಸ್ತಿಯನ್ನು ತಮ್ಮ ಸ್ನೇಹಿತರ ಒಂದು ಒಳ್ಳೆಯದಕ್ಕಾಗಿ ಮತ್ತು ಧರ್ಮ ಕಾರ್ಯಗಳಿಗಾಗಿ ಬಳಸುತ್ತಾರೋ ಅದು ಏನಾಯ್ತದ, ಅವರು ನಿಜವಾಗಿ ಸಂಪಾದಿಸಿದಂಥ ಆಸ್ತಿ ಒಳ್ಳೆ ಕೆಲಸದಲ್ಲಿ ಅದನ್ನು ಬಳಸಲಾಗುತ್ತದೆ ಅಂತ ಹೇಳ್ತಾರೆ. ಓ ರಾಜನೇ, ನನ್ನ ವಿಚಾರದಲ್ಲಿ ನೀವು ಕೊಟ್ಟ ಸಲಹೆ ಪರಿಶುದ್ಧ ಪ್ರೇಮ ಮತ್ತು ಔದಾರ್ಯದಿಂದ ಕೂಡಿದೆ. ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ನೇಹಪೂರ್ವಕವಾಗಿ ನಿಮಗೆ ನಾನು ಈ ರೀತಿ ಉತ್ತರವನ್ನು ಕೊಡ್ತಾ ಇದ್ದೀನಿ. ನೀವು ಇದನ್ನು ಅನ್ಯಥಾ ಭಾವಿಸಬೇಡ್ರಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ನನಗೆ ವಿಷದಿಂದ ಕೂಡಿದ ಸರ್ಪಗಳ ಭಯವಿಲ್ಲ. ಆಕಾಶದಿಂದ ಮೂಡಿ ಬರುವ ಒಂದು ಸಿಡಿಲು ಮಿಂಚು ಇದ್ರ ಭಯ ಇಲ್ಲ. ಆದರೆ ಲೌಕಿಕ ಸುಖದ ಭೋಗದ ವಸ್ತುಗಳ ಕಂಡರೆ ನನಗೆ ಎಲ್ಲಿಲ್ಲದ ಭಯ. ನನಗೆ ಸಾಂಸಾರಿಕ ಜೀವನದ ಭೋಗದ ವಸ್ತುಗಳ ಕಂಡ್ರೆ ನನಗೇನದ ಭಾಳ ಭಯ ಅದ. ಮನುಷ್ಯನ ನಿಜವಾದ ಸಂತೋಷವನ್ನು ಕಿತ್ತಿಕೊಳ್ಳುವ ಈ ಲೌಕಿಕ ಭೋಗದ ವಸ್ತುಗಳು ಮನುಷ್ಯನನ್ನೇನು ಮಾಡ್ತಾರೆ, ಅವುಗಳ ಒಂದು ಬಲೆಯಲ್ಲಿ ಮನುಷ್ಯನ ಮನಸ್ಸನ್ನು ತನ್ನ ವಶದಲ್ಲಿ ಇಟ್ಕೊಂಡು ಅವನನ್ನು ಪೂರ್ಣವಾಗಿ ಅಶಾಂತಿ ಕಡೆ ಕರೆದುಕೊಂಡು ಹೋಗುತ್ತವೆ ಅಂತ ಹೇಳ್ತಾರೆ. ಭೋಗದ ಆಸೆಗೆ ಸಿಕ್ಕಿಬಿದ್ದವನು ಎಂದೂ ತೃಪ್ತಿಯನ್ನು ಹೊಂದುವುದಿಲ್ಲ. ಅಂದರೆ ಅತಿ ಆಸೆ ಹೊಂದಿದಂಥ ವ್ಯಕ್ತಿ ಎಂದಿಗೂ ಸಹ ಅವನಿಗೆ ಏನು ಸಿಕ್ಕರೂ ತೃಪ್ತಿ ಹೊಂದಲ್ಲ. ಯಾವ ರೀತಿ ಹೇಳ್ತಾರಂದ್ರೆ, ಬೆಂಕಿಯ ಜೊತೆ ಬಿರುಗಾಳಿ, ಗಾಳಿ ಹೆಂಗೆ ಹೆಚ್ಚಿ ಬೀಸ್ತಾ ಹೋಯ್ತದಲ್ಲ, ಹಾಗೆ ಬೆಂಕಿ ಉರಿ ಜಾಸ್ತಿ ಆಯ್ತಲ್ಲ, ಅದೇ ರೀತಿ ಮನುಷ್ಯನಿಗೆ ಏನಾಯ್ತದ, ಭೋಗದ ಅಪೇಕ್ಷೆಗಳು ಹೆಚ್ಚಿಗೆ ಆಗ್ತಾನೆ ಹೋಗ್ತವ. ಹೆಚ್ಚಿಗೆ ಆಸೆ ಈಡೇರ್ಲತ್ತ ಹೋದು ಅಂದ್ರೆ ಅವನಿಗೆ ಇನ್ನೂ ಬೇಕು ಅಂತಕ್ಕಂಥ ಆಸೆ ಹೆಚ್ಚಿಗೆ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮನುಷ್ಯನ ಲೌಕಿಕ ಭೋಗದಲ್ಲಿ ಗೆಲುವು ಪಡೆಯುವುದೆಂದರೆ ಅದು ಕೇವಲ ಕಷ್ಟದ ಸಮಯಕ್ಕೆ ಆಗುತ್ತದೆ. ಏಕೆಂದರೆ ಮನುಷ್ಯನು ತಾನು ಬಯಸುವ ವಸ್ತುಗಳೆಲ್ಲ ಸಿಕ್ಕಂತವನಲ್ಲಿ ಆಸೆಗಳು ಹೆಚ್ಚಾಗ್ತಾ ಹೋಗ್ತವೆ ಅಂತ ಹೇಳ್ತಾರೆ. ಹಿಂಗೆ ಆಸೆಗಳೆಲ್ಲ ಈಡೇರ್ತಾ ಹೋದಂಗೆ ಏನಾಯ್ತವನು ಆ ಆಸೆಗಳ ಪ್ರತಿಯಾಗಿ ಏನಾಯ್ತಾನ, ಹುಚ್ಚಾಯ್ತಾನ. ಆ ಹುಚ್ಚುತನದಲ್ಲಿ ಅವನು ಮಾಡಬಾರದಂಥ ಕೆಟ್ಟ ಕೆಲಸಗಳನ್ನು ಸಹ ಮಾಡ್ತಾನ ಅಂತಂದು ಹೇಳ್ತಾರೆ. ಒಣ ಹುಲ್ಲಿನ ಪಿಂಜರಿನಂತಹ ಈ ಲೌಕಿಕ ಸುಖಗಳನ್ನು ಯಾವ ಸಂಯಮಿಯೂ ಬಯಸುವುದಿಲ್ಲ. ಏನವ ಇವೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲವ ಒಣ ಹುಲ್ಲಿನ ಹಾಗೆ, ಒಣಗಿದ ಹುಲ್ಲಿನ ಹಾಗಿವೆ. ಇಂಥವನ್ನ ಯಾವ ಮನುಷ್ಯ ತನ್ನ ಮನಸ್ಸಿನ ಮೇಲೆ ಸಂಯಮ ಇಟ್ಕೋತಾರೋ ಅವ ಇಂಥವುಗಳಿಗೆ ಬಯಸುವುದಿಲ್ಲ. ಮತ್ತೇನು ಹೇಳ್ತಾರಂದ್ರೆ, ಸಿಟ್ಟಿನಲ್ಲಿದ್ದ ಹಾವು ಒಂದು ತಾನು ಕಚ್ಚಿದವರನ್ನು ನಾಶಗೊಳಿಸುವಂತೆ ಈ ಲೌಕಿಕ ಭೋಗಗಳಿಂದ ಆತ್ಮ ಸಂಯಮಿಯು ಎಂದಾದರೂ ತೃಪ್ತಿಯನ್ನು ಪಡೆಯಬಲ್ಲನೆ ಕೇಳ್ತಾರೆ ಅವ್ರು ಬಿಂಬಸಾರ ರಾಜನಿಗೆ. ಮತ್ತೇನು ಹೇಳ್ತಾರಂದ್ರೆ, ಮನುಷ್ಯನ ಆಸೆಗಳು ಹೆಂಗವ, ಹಸಿದ ನಾಯಿಯು ತೃಪ್ತಿ ಸಿಗದಿದ್ದರೂ
ಒಂದು ಎಲುಬಿನ ಚೂರನ್ನು ಕಡೆಯುವಂತೆ. ನಾಯಿ ಮುಂದೆ ಒಂದು ಎಲುಬನ್ನು ಹಾಕಿದಾಗ ಅದು ಅದನ್ನು ಕಚ್ಕೊತಾನೆ ಇರ್ತದೆ. ಅದು ಕಚ್ಚೋದ್ರಿಂದ ಅದಕ್ಕೇನಾಗಲ್ಲ, ಹೊಟ್ಟೆ ತುಂಬಲ್ ಕರೆ ಅದೇನದ ಬಾಯ್ದಾಗಿಂದ ಬಿಡಲ್ಲ. ಹಾಗೆ ಮನುಷ್ಯನು ಈ ಲೌಕಿಕ ವಸ್ತುಗಳ ಒಂದು ಆಕರ್ಷಣೆಯಿಂದ ಅವನು ಎಂದು ಭೀ ತೃಪ್ತಿ ಹೊಂದಲಾರಲ್ಲನು. ಆದ್ರೂ ಸಹ ಮನುಷ್ಯ ಏನು ಮಾಡ್ತಾನೆ, ಅದ್ರ ಹಿಂದೆ ಹೋಗ್ತಾ ಇದ್ದಾನೆ. ಮನುಷ್ಯನು ಆಸೆಯ ಗುಲಾಮನಾಗಿ ಜೀವಂತ ಇರುವಾಗಲೇ ಅವನು ಸತ್ತಂತೆ ಆಗಿರುತ್ತಾನೆ. ಏನು ಹೇಳ್ತಾರಂದ್ರೆ, ಮನುಷ್ಯನು ಈ ಆಸೆಗಳಿಗೆ ಗುಲಾಮನಾಗಿ ಅವ ಜೀವಂತ ಇರುವಾಗಲೇ ಏನಾಗಿನವ ಸತ್ತಂತೆ ಆಗಿದ್ದಾನೆ ಅಂತ ಹೇಳ್ತಾರೆ. ಯಾವ ರೀತಿ ಹೇಳ್ತಾರಂದ್ರೆ, ದೀಪದ ಬೆಳಕಿಗೆ ಆಕರ್ಷಣೆ ಸಿಕ್ಕ ಅಂದ್ರೆ ಒಂದು ದೀಪ ಅಂದ್ರೆ ಬೆಳಗಿಗೆ ಅವು ಏನು ಲೈಟಿನ ಹುಳಗಳು ಅಂತ ಬರ್ತಾವಲ್ಲ, ಆ ಹುಳಗಳು ಬೆಂಕಿ ಆಕರ್ಷಣೆಗೆ ಬಂದು ಹೆಂಗೆ ಬೆಂಕಿ ಹತ್ರ ಬಂದಂದ್ರೆ ಅವು ಸುಟ್ಟಿ ನಾಶವಾಗ್ತಾವಲ್ಲ, ಆ ರೀತಿ. ಮತ್ತೇನು ಮಾಡ್ತಾರಂದ್ರೆ ಹೇಳ್ತಾರಂದ್ರೆ, ಮಾಂಸದ ಆಕರ್ಷಣೆಗೆ ಸಿಕ್ಕಿ ಅಂದ್ರೆ ಮೀನು ಹಿಡಿಯೋರು ಏನು ಮಾಡ್ತಾರೆ, ಆ ಗಾಳ ಹಾಕೋ ಟೈಮಿಗೆ ಅದಕ್ಕೆ ಮಾಂಸದ ತುಕಡಿಯನ್ನು ಹಚ್ಚಿ ನದಿಗಳಲ್ಲಿ ಬಿಟ್ಟಾಗ ಏನಾಯ್ತದೆ, ಮೀನುಗಳು ಬಂದೇನು ಸಿಕ್ಕಾಕೊಂಡು ನಾಶವಾಗ್ತಾವಲ್ಲ. ಈ ರೀತಿ ಮನುಷ್ಯ ಲೌಕಿಕ ಸುಖಗಳಲ್ಲಿ ಅವ ಸುಖಗಳನ್ನು ಹುಡುಕೋತಾ ಹೋಗಿ ತಾನೇ ಏನು ಮಾಡ್ತಾನೆ, ದುಃಖಕ್ಕೆ ಎಡೆ ಮಾಡ್ಕೊಳ್ತಾನ. ಅದಕ್ಕಾಗಿ ನಾನು ನೀವು ಹೇಳಿದಂಥ ಒಂದು ಕೊಟ್ಟಂಥ ಒಂದು ಉತ್ತರಕ್ಕೆ ನಾನು ಈ ರೀತಿ ಭಾವಿಸ್ತೀನಿ. ನಾ ತಿರುಗಿ ಮನೆ ಕಡೆ ಆಗಲಿ ಅರಮನೆ ಕಡೆ ಆಗಲಿ ಪುನಃ ಸನ್ಯಾಸಿ ಜೀವನವನ್ನು ಬಿಟ್ಟು ಗೃಹಸ್ಥ ಜೀವನ ಕಡೆ ನಾ ಬರಲಾರೇನೋ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಹ್ಯುಮ್ಯಾನಿಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಭೀಮ್, ನಮೋ ಬುದ್ಧಾಯ.